ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿದೆ, ನಾವೀಗ SSLC ವಿದ್ಯಾರ್ಥಿಗಳಿಗೆ ಯೂಸ್ ಆಗುವಂತಹ ಕೆಲವು ಕಂಟೆಂಟ್ನ ಪ್ರಿಪೇರ್ ಮಾಡ್ತಾ ಇದ್ದೀರಿ. ನಿಮ್ಗೆ ಏನಾದ್ರೂ ಈ ಕಂಟೆಂಟಲ್ಲಿ ಡೌಟ್ಸ್ ಇದ್ದರೆ ನನ್ನ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿಬಿಟ್ಟು ನಿಮ್ಮ ಕ್ವಶನ್ಸ್ನ ರೈಸ್ ಮಾಡ್ಬೋದು. ವಾಟ್ಸಪ್ ಗ್ರೂಪಲ್ಲಿ ನಿಮಗೋಸ್ಕರನೇ ಓಪನ್ ಆಗಿರುವಂತಹ ಕೆಲವು ಸ್ಟೂಡೆಂಟ್ಸ್ ನನಗೆ ಕಾಲ್ ಮಾಡಿ ಕೂಡ ಕೆಲವು ಕ್ವಶನ್ಸ್ನ ತಗೊತಾ ಇದ್ದಾರೆ, ಯಾವ ಥರ ಬೇಕು ಸೊಲ್ಯೂಷನ್ಸ್ ಅಂತ ಕೂಡ. ನೀವು ಕೂಡ ಬೇಕಾದ್ರೆ ಅದ್ರ ಮುಖಾಂತರ ನನ್ನ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಅಂದಾಗೆ ನಾವೀಗ ಡಿಸ್ಕಸ್ ಮಾಡ್ತಾ ಇರೋಂಥ 3 ಮಾರ್ಕ್ಸ್ ಕ್ವಶನ್. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. The 3 digit number are in the arithmetic progression and the sum of the digits is 15. So there are 3 digits. Sum of the digits is to 15 ಕೊಟ್ಟಿದ್ದಾರೆ. Digits of unit place and 100 place are interchanged, then the number obtained is 594. ಸೊ ಯಾವಾಗ ನಾವು ನಂಬರ್ನ ಇಂಟರ್ಚೇಂಜ್ ಮಾಡ್ತಿರೋ ಅವಾಗ ನಮಗೆ ಬರುವಂತಹ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 594 ಆಗಿದೆ. ಸೊ ವೆನ್ ದ ಡಿಜಿಟ್ಸ್ ಆಫ್ ದ ಯೂನಿಟ್ ಪ್ಲೇಸ್ ಅಂಡ್ ದ 100 place are interchanged, then the number obtained is 594. ಸೊ ಲೆಸ್ ದೆನ್ ದ ಒರಿಜಿನಲ್ ನಂಬರ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಕ್ವಶನ್. ಫೈಂಡ್ ದ ಒರಿಜಿನಲ್ ನಂಬರ್ ಅಂತ ಕೇಳ್ತಿದ್ದಾರೆ. ಇಫ್ ದ ಡಿಜಿಟ್ಸ್ ಆಫ್ ಯೂನಿಟ್ ಪ್ಲೇಸ್ ಅಂಡ್ 100 place ಆರ್ ಇಂಟರ್ಚೇಂಜ್, ದೆನ್ ದ ನಂಬರ್ ಒಬ್ಟೈನ್ಡ್ ಈಸ್ 594 ಲೆಸ್ ದೆನ್ ದ ಒರಿಜಿನಲ್ ನಂಬರ್. ಸೊ ಇದು ಕರೆಕ್ಟ್ ನೋಡ್ಕೊಬೇಕು, ಯಾವುದಕ್ಕೆ ಕಡಿಮೆ ಇದೆ, ಎಷ್ಟು ಕಡಿಮೆ ಇದೆ ಡಿಫ್ರೆನ್ಸ್ ಅನ್ನೋದನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ದಟ್ ಈಸ್ 594 ಲೆಸ್ ದೆನ್ ದಿ ಒರಿಜಿನಲ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಈಗ ಇದನ್ನ ಸಾಲ್ವ್ ಮಾಡೋದೇ ಆದರೆ ವೆರಿ ಸಿಂಪಲ್. ಫಸ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು ಕ್ವಶನ್ ನೀವು. ಫಸ್ಟ್ ಆಫ್ ಆಲ್ ನಿಮಗೆ ಕೊಡುವಂತಹ ಒಂದು ಹಿಂಟ್ ಏನಪ್ಪಾ ಅಂತಂದ್ರೆ ನೆನ್ಪಿಟ್ಕೊಳ್ಳಿ. ಸೊ ಒಂದು ಹಿಂಟ್ ಏನು ಯಾವಾಗಲೂ ಕೊಡುವಂಥದ್ದು ಅಂತಂದ್ರೆ, ನಿಮ್ಗೆ ಯಾವಾಗ 3 ನಂಬರ್ಸ್ ಡಿಜಿಟ್ಸ್ ಅಂತ ಕೊಡ್ತಾರೋ ಫಿಕ್ಸ್ ಆಗ್ಬಿಡಿ. ದ 3 digits ನಂಬರ್ ಆರ್ A-T, A, A+D ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಯಾಕೆ ಸರ್ ಈ ತರನೇ ಕನ್ಸಿಡರ್ ಮಾಡಬೇಕು ಅಂತಂದ್ರೆ, ನೋಡಿ, ಇನ್ ಕೇಸ್ ನೀವು ಇದನ್ನ ಅಡಿಷನ್ ಮಾಡಿದೆ ಅಂತ ಇಟ್ಕೊಳ್ಳಿ, ಡಿ ಮತ್ತೆ ಡಿ ಕ್ಯಾನ್ಸಲ್ ಆಗುತ್ತೆ, ಅವಾಗ ನಿಮಗೆ ಎ ವ್ಯಾಲ್ಯೂ ಬರುತ್ತೆ. ಓಕೆನಾ? ಸೊ ಇಲ್ಲಿ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ, the 3 digits of 3 digit number in arithmetic progression and the sum of the digits is to 15 degree. That means what? ಫಸ್ಟ್ ಕಂಡೀಷನ್ ಪ್ರಕಾರ ಇವುಗಳ ಸಮ್ ಮಾಡಿದ್ರೆ ಅಂದ್ರೆ A-T ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಮಾಡಿದ್ರೆ ಇವುಗಳ ಸಮ್ ಯಾವುದಕ್ಕೆ ಈಕ್ವಲ್ ಆಗಿದೆ? 15 ಈಕ್ವಲ್ ಆಗಿದೆ. ದಟ್ ಮೀನ್ಸ್ ವಾಟ್? ನೋಡಿ, ಇಲ್ಲಿ ಕ್ಲಿಯರ್ ಆಗಿ -t ಮತ್ತೆ +t ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯೋದೆಷ್ಟು? ಎ ಪ್ಲಸ್ ಎ ಪ್ಲಸ್ ಎ. ದಟ್ ಮೀನ್ಸ್ ವಾಟ್ ಯು ಆರ್ ಗೆಟಿಂಗ್? 3a is equal to 15, which implies that a is equal to ಎಷ್ಟಾಯಿತು? 15/3, which implies that a is equal to, you can cancel this 1 3 1s are 3 5s are. So ನಿಮ್ಗೆ ಎಷ್ಟು ಬರ್ತೈತಿ ಈಗ? you are getting the value of a is equal to how much? 5. So if you want, you can put the box for this one, highlight ಮಾಡ್ಕೊಳ್ಳಿ ಇದನ್ನ. ಈಗ ನೆಕ್ಸ್ಟ್ ಕಂಡೀಷನ್ಗೆ ಹೋಗೋಣ. ನೆಕ್ಸ್ಟ್ ಕಂಡೀಷನ್ ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕಾಗಿರುವಂತಹ ಕಂಡೀಷನ್ ಆಗಿದೆ. ಯಾವ ತರ ಸರ್ ಅರ್ಥ ಮಾಡ್ಕೊಳೋದು ಅಂತ ನೀವು ಕೇಳಿದ್ದೆ ಆದ್ರೆ, ನೋಡಿ, ಅವ್ರು ಕೊಟ್ಟಿದ್ದಾರೆ ಏನು, ಈ ಒರಿಜಿನಲ್ ನಂಬರು ಒಂದು 100 ಪೊಸಿಷನ್ ಮತ್ತೆ ಯೂನಿಟ್ಸ್ ಪೊಸಿಷನ್ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ ಯಾವ ತರ ಅಂತ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಒಂದು 321 ಅನ್ನೋದು ಒಂದು ನಂಬರ್. ಇದು ಬಂದು ಏನು? ಯೂನಿಟ್ ಪ್ಲೇಸ್. ಇದು ಬಂದೇನು? 10th place. ಇದು ಬಂದೇನು? 100 place. ದಟ್ ಮೀನ್ಸ್ ವಾಟ್? ಇದನ್ನ ಹೆಂಗ್ ಬರಿಬೋದು ನಾನು? 3 into 100 ಪ್ಲಸ್ 2 into 10 ಪ್ಲಸ್ 1 into 1 ಅಂತ ಬರೆದ್ರೆ ಯು ಆರ್ ಗೆಟಿಂಗ್ ದಿಸ್ ನಂಬರ್ ಆಸ್ ವಾಟ್? 3 into 100 300, 2 10 20, ದಟ್ ಈಸ್ 300 ಪ್ಲಸ್ 20 ಪ್ಲಸ್ 1. ದಟ್ ಮೀನ್ಸ್ ಯು ವಿಲ್ ಗೆಟ್ ದಿಸ್ ನಂಬರ್ ಆಸ್ ಹೌ ಮಚ್? 321. ಕರೆಕ್ಟಾ? ಇಫ್ ಯು ವಾಂಟ್ ಟು ಇಂಟರ್ಚೇಂಜ್ ದಿಸ್ ಒನ್ ಅಂದ್ರೆ ಏನಾಯ್ತು? ಇಲ್ಲಿ ಬರಿಬೇಕು 1 into 3 ಪ್ಲಸ್ 2 into 10 ಪ್ಲಸ್ 1 into 100 ಅಂತ. ಅವಾಗ ಏನಾಗುತ್ತೆ ಇದು ನೋಡಿ? 100 ಪ್ಲಸ್ 20 ಪ್ಲಸ್ 3 ಅಂತ ಆಯ್ತು. ದಟ್ ಮೀನ್ಸ್ ವಾಟ್ ಯು ವಿಲ್ ಗೆಟ್ ದಿಸ್ ನಂಬರ್? ಯು ವಿಲ್ ಗೆಟ್ ದಿಸ್ ಒನ್ ನಂಬರ್ ಆಸ್ 123. ಸೊ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಇಯರ್. ಏನು ಅಬ್ಸರ್ವ್ ಮಾಡ್ಬೋದಪ್ಪ ಅಂದ್ರೆ 321 ಇರೋದು 123 ಅಂದ್ರೆ ಏನಾಯ್ತು? ನಾವು ಡಿಜಿಟ್ಸ್ನ ಇಂಟರ್ಚೇಂಜ್ ಮಾಡಿದ್ರಿ ಅಂತ ಅರ್ಥ. ಸೊ ಇವಾಗ ಇದೇ ಕಾನ್ಸೆಪ್ಟ್ನ ನಾವು ಈ ಪ್ರಾಬ್ಲಮ್ ಅಲ್ಲಿ ಅಪ್ಲೈ ಮಾಡಬೇಕು. ಸೊ ದಿಸ್ ಈಸ್ ಓನ್ಲಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಷ್ಟೇ ನಿಮ್ಗೆ ಹೇಳ್ತಾ ಇರೋವಂಥದ್ದು. ಓಕೆ, ಈಗ ನಮಗ್ ಕೊಟ್ಟಿರುವಂತ ಕಂಡೀಷನ್ ನೋಡಬೇಕು. ನಮಗ್ ಕೊಟ್ಟಿರುವಂತ ಕಂಡೀಷನ್ ಇದೆಯಪ್ಪ ಅಂತಂದ್ರೆ, ಇಲ್ಲಿ ಹೇಳ್ತಿದ್ದಾರೆ ಇಫ್ ದ digits of a unit place, so if the digits of the unit place have and 100 place are interchanged, then the number obtained is 594. ಸೊ ಇಂಟರ್ಚೇಂಜ್ ಮಾಡಿದಾಗ ಹೊಸ ನಂಬರ್ ಎಷ್ಟಿರುತ್ತೆ? 594 ಲೆಸ್ ದೆನ್ ದಿ ಒರಿಜಿನಲ್ ನಂಬರ್ ಅಂತ ಹೇಳ್ತಾರೆ. ಸೊ ಅಥವಾ ಒರಿಜಿನಲ್ ನಂಬರ್ಗಿಂತ ಲೆಸ್ ದೆನ್ ಅಥವಾ ನ್ಯೂ ನಂಬರ್ಗಿಂತ ಗ್ರೇಟರ್ ದೆನ್ ಅಂತ ಕೂಡ ಹೇಳ್ಬೋದು ನಾವು. ಸೊ ನ್ಯೂ ನಂಬರ್ ಇಸ್ 594 ಗ್ರೇಟರ್ ದೆನ್ ಅಂತ ಕೂಡ ಹೇಳ್ಬೋದು ನಾವು. ಸೊ 594 ನೋಡಿ ಇಲ್ಲಿ, ದಟ್ ಈಸ್ ವಾಟ್ ದೇ ಆರ್ ಚೇಂಜಿಂಗ್. ನಂಬರ್ ಒಬ್ಟೈನ್ಡ್ ಈಸ್ 594
ಲೆಸ್ ದೆನ್ ದಿ. ಸೊ ಯಾವುದು ಲೆಸ್ ದೆನ್ ದಿ? ಒರಿಜಿನಲ್ ನಂಬರ್ಗಿಂತ ಜಾಸ್ತಿ. ಸೊ ಇದು ಒರಿಜಿನಲ್ ನಂಬರು, ಇದು ನ್ಯೂ ನಂಬರ್. ಓಕೆನಾ? ಸೊ ಈ ಥರ ಕನ್ಸಿಡರ್ ಮಾಡ್ಕೋಣ. ನಾನು ಇಲ್ಲಿ ಹೇಳ್ತಿದ್ದೀನಿ ಒರಿಜಿನಲ್ ನಂಬರು ಮತ್ತು ಫಸ್ಟ್ ನಾನು ಯಾವುದೊಂದು ಫಿಕ್ಸ್ ಮಾಡ್ತೀನಿ ನೋಡ್ಕೊಳ್ಳಿ. ನಾವು ಲೆಟ್ ಅಸ್ ಟೇಕ್ ದಟ್ ವಾಟ್ ಇಸ್ ದ ಗಿವನ್ ನಂಬರ್. ಫಸ್ಟ್ ನಾವು ಏನು ಮಾಡೋಣ, ಒರಿಜಿನಲ್ ನಂಬರ್ ಬರ್ಕೋತೀನಿ. ಒರಿಜಿನಲ್ ನಂಬರ್ ಇಸ್ ಈಕ್ವಲ್ ಟು ವಾಟ್? ನಮ್ಗೆ ಗೊತ್ತಿದೆ ಇವಾಗ ಏನು ಒರಿಜಿನಲ್ ನಂಬರು. 100 ಪ್ಲೇಸಲ್ಲಿ ಏನು ಮಾಡೋಣ, 5 ಮೈನಸ್ ಡಿ ಪ್ಲಸ್ 10 ಇಂಟು ಡಿ, ದಟ್ ಈಸ್ 10 ಇಂಟು 5, 10 ಇಂಟು 5 ಪ್ಲಸ್ 5 ಪ್ಲಸ್ ಡಿ. ಅದೇ ರೀತಿಯಾಗಿ ನ್ಯೂ ನಂಬರ್ ಏನು ಬರುತ್ತೆ, ಇಂಟರ್ಚೇಂಜ್ ಆಗುತ್ತೆ. ಈ 5 ಪ್ಲಸ್ ಡಿ ಈ ಕಡೆ ಬರುತ್ತೆ. 100 ಇಂಟು 5 ಪ್ಲಸ್ ಡಿ, ಮಿಡಲ್ ನಂಬರ್ ಚೇಂಜ್ ಆಗೋದಿಲ್ಲ, ಹಂಗೆ ಇರುತ್ತೆ. ಈ ನಂಬರ್ ಏನಾಗುತ್ತೆ, 5 ಮೈನಸ್ ಡಿ ಆಗುತ್ತೆ. ಇದು ಇಂಟರ್ಚೇಂಜ್ ಮಾಡಿದಾಗ ಬಂದಿರುವಂಥ ನಂಬರ್. ಇಲ್ಲಿ ಏನು ಹೇಳ್ತಿದ್ದಾರೆ ಅವರು, ಸೊ ದ ನಂಬರ್ ವಿಚ್ ಇಸ್ ದಟ್ ನಂಬರ್, ದ ಒರಿಜಿನಲ್ ನಂಬರ್ ಇಸ್ ಈಕ್ವಲ್ ಟು ನ್ಯೂ ನಂಬರ್ ಇಂತ ಎಷ್ಟು ಜಾಸ್ತಿ ಇದೆ, 594. ಇದನ್ನು ನಾವು ಕಂಡೀಷನ್ ಬರ್ಕೊಬೇಕು. ಅರ್ಥ ಆಗ್ತಿದೆಯಾ? ದಟ್ ಈಸ್ ಒರಿಜಿನಲ್ ನಂಬರ್ ಈಸ್ 594 ಲೆಸ್ ಗ್ರೇಟರ್ ದೆನ್, ಅಥವಾ ಇದನ್ನ ಆ್ಯಡ್ ಅಂತ ಮಾಡ್ಕೊಂಡಿದ್ದೀನಿ ನಾನು. ಓಕೆನಾ? ಈ ಕಂಡೀಷನ್ ಕರೆಕ್ಟಾಗಿ ಯೂಸ್ ಮಾಡ್ಕೊಬೇಕು ನೀವು. ಈ ಕಂಡೀಷನ್ ಯೂಸ್ ಮಾಡ್ಕೊಂಡಿದ್ದೆ ಆದರೆ ಈಗ ನಾವೇನು ಮಾಡೋಣ, ಇದನ್ನು ಸಿಂಪ್ಲಿಫೈ ಮಾಡಿ ವ್ಯಾಲ್ಯೂನ ಬರ್ಕೊಳ್ಳೋಣ. ಯಾವ ಥರ ಅಂತ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ದ ವ್ಯಾಲ್ಯೂ. ಈ ಮಲ್ಟಿಪ್ಲೈ ಮಾಡಿದ್ರೆ 500. ಓಕೆನಾ? ಸೊ 500 ಮೈನಸ್ 100d ಪ್ಲಸ್ 50 ಪ್ಲಸ್ 5 ಪ್ಲಸ್ ಡಿ ಇಸ್ ಈಕ್ವಲ್ ಟು, ಇಲ್ಲಿ ನ್ಯೂ ನಂಬರು ಅಗೇನ್ 500 ಪ್ಲಸ್ 100d ಪ್ಲಸ್ 50 ಪ್ಲಸ್ 5 ಮೈನಸ್ ಡಿ ಪ್ಲಸ್ 594 ಬರುತ್ತೆ. ಈಗ ಇಲ್ಲಿ ಯಾವ್ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಎರಡೂ ಕಡೆ ನಾವು ಕ್ಯಾನ್ಸಲ್ ಮಾಡೋಣ. ದಿಸ್ ಇಸ್ 500. ಓಕೆನಾ? ಸೊ ಇಲ್ಲಿ ನೋಡಿ 500 ಕಡೆ ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿಯಾಗಿ 50 ಕ್ಯಾನ್ಸಲ್ ಆಗುತ್ತೆ. 5 ಮತ್ತು 5 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ನಮ್ಗೆ ಉಳಿದಿರೋದು 100d, ಇಲ್ಲಿ ಉಳಿದಿರೋ 100d ಈ ಕಡೆ ಬಂದರೆ ಎಷ್ಟಾಯಿತು, ಮೈನಸ್ 200d ಆಗುತ್ತೆ. ಕರೆಕ್ಟಾ? ಸೊ ದಿಸ್ ವಿಲ್ ಬಿಕಮ್ ಮೈನಸ್ 200d. ಈ ಡಿ ಕೂಡ ಈ ಕಡೆ ತೊಗೊಂಡ್ರೆ ಮೈನಸ್ 2d ಇಸ್ ಈಕ್ವಲ್ ಟು 594 ಬರುತ್ತೆ. ಸೊ ಈಗ ನಾವು ಕರೆಕ್ಟಾಗಿ ಸಿಂಪ್ಲಿಫೈ ಮಾಡಿದ್ದೆ ಆದರೆ ಯು ಕ್ಯಾನ್ ಸಿ ದಿಸ್ ಒನ್, ದಿಸ್ ವಿಲ್ ಬಿಕಮ್ ಪ್ಲಸ್ 2d. ಸೊ ದಿಸ್ ಈಸ್ ಮೈನಸ್ 198d ಇಸ್ ಈಕ್ವಲ್ ಟು 594, ವಿಚ್ ಇಂಪ್ಲೈಸ್ ದಟ್ d is equal to ಕ್ಯಾಲ್ಕುಲೇಟ್ ಮಾಡಿದಾಗ ದಿಸ್ ಈಸ್ 594 ಡಿವೈಡೆಡ್ ಬೈ ಮೈನಸ್ 198, ವಿಚ್ ಇಂಪ್ಲೈಸ್ d is equal to, ನಮಗೆ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ 8 3 24, ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ. ಸೊ 3 ಇಂದ, ಸೊ 3 1 3 8 24, 2 ಕ್ಯಾರಿ, 2 9 27 ಪ್ಲಸ್ 2 29 ಬರುತ್ತೆ. ಅಗೇನ್ 3 1 3 ಪ್ಲಸ್ 2 5 ಬರುತ್ತೆ. ಸೊ ದಿಸ್ ವಿಲ್ ಬಿಕಮ್ minus 3. So what is the value we are getting? We are getting the value of d as minus 3. So ನಮಗೆ ಮುಂಚೆನೇ ಯಾವ ವ್ಯಾಲ್ಯೂ ಬಂದಿದೆ, we already got the value of a is equal to 5. So ಈಗ ನಮಗೆ 2 numbers ಬಂದಿದೆ. That is a is equal to 5 and d is equal to minus 3. So we got the 2 numbers. Therefore we can write the progression. ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಯಾವುದಕ್ಕೆ, we have the 3 numbers. One is 5 minus d, a minus t, a ante a plus d. Correcta? So what is a minus t? A minus t is how much? 5 minus of minus 3. Okay, a is 5, again 5, d value minus 3, which implies this is 5 plus 3 ಆಗುತ್ತೆ, that will become 8. Again this is 5 and this is 2. So this is what we got the arithmetic progression or 3 numbers what they have given, 8 5 1 2. Okay na? So this is one of the problem which is given for 3 marks. Okay, let us move on to the next question. So ಇಲ್ಲಿ ಕೊಟ್ಟಿದ್ದಾರೆ, the number 56 is divided into 4 parts such that they are terms of arithmetic progression. If the ratio of the product of their extremes to the product of their means is 5:6, then find the 4 terms. ತುಂಬಾ ಡಿಫಿಕಲ್ಟ್ ಅಂತ ಅವರೇ ಮೆನ್ಷನ್ ಮಾಡ್ತಿದ್ದಾರೆ. ಯಾಕೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಎಷ್ಟು ನಂಬರ್ ಕನ್ಸಿಡರ್ ಮಾಡಬೇಕು, the number 56 is divided into 4 parts such that they are terms of arithmetic progression. ನಾನು ಹೇಳಿದೆ 4 terms of arithmetic, 4 terms of AP ಅಂತಂದ್ರೆ ಯಾವ್ಯಾವ ತಗೋಬೇಕು ಫಸ್ಟ್ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೊಲ್ಯೂಷನ್.
4 ಟರ್ಮ್ಸ್ ಆಫ್ ಎ ಪಿ ಅಂದರೆ ನೀವು ಯಾವಾಗಲೂ ಡಿಸೈಡ್ ಆಗಬೇಕು. ದಟ್ ಈಸ್ ಎ ಮೈನಸ್ 3D ಒಂದು, ಅದಾದಮೇಲೆ ಎ ಮೈನಸ್ ಡಿ ಒಂದು, ಆಮೇಲೆ ಎ ಪ್ಲಸ್ ಡಿ ಒಂದು, ಆಮೇಲೆ ಎ ಪ್ಲಸ್ 3D. ಓಕೆನಾ? ಸೊ ದಿಸ್ ಕಂಡೀಷನ್ ಯು ಹ್ಯಾವ್ ಟು ಯೂಸ್ ವೆನ್ ದೇ ಹವ್ ಗಿವನ್ ದ 4 ಟರ್ಮ್ಸ್. ಈಗ ಅವ್ರು ಕೊಡ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ದಟ್ ಈಸ್ 4 ಟರ್ಮ್ಸ್ ಡಿವೈಡ್ ಮಾಡ್ತೀರಿ. ಇಫ್ ದ ರೇಷಿಯೋ ಆಫ್ ದ ಪ್ರಾಡಕ್ಟ್ ಆಫ್ ದೇರ್ extremes to the product of their means is 5:6, then find the 4 terms ಅಂತ ಕೊಡ್ತಿದ್ದಾರೆ. ಸೊ ನಂಬರ್ 56 ನ ಡಿವೈಡ್ ಎಷ್ಟು ಮಾಡಿದ್ದಾರೆ? 56 ಡಿವೈಡೆಡ್ 4 ಪಾರ್ಟ್ಸ್. ದಟ್ ಮೀನ್ಸ್ ವಾಟ್? ಇವುಗಳ ಸಮ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 56 ಬರುತ್ತೆ. ಸೊ ದಟ್ ಮೀನ್ಸ್ ಇಫ್ ಯು ಆಡ್ ದಿಸ್ ಒನ್, ಐ ವಿಲ್ ಆಡ್ ದೀಸ್ 3 ನಂಬರ್ಸ್, ಎ ಮೈನಸ್ 3D ಪ್ಲಸ್ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ 3D. This is equal to how much? We are getting it as 56. Okay. So ಇಲ್ಲಿ ನಮಗೆ a plus a plus a plus a, what you are getting it as 4 times of a value, minus 3D plus 3D cancel, minus d plus d cancel, you are getting, that is 4 times of a is equal to, you are getting the value as 56. That is 56. ಸೊ ಹಾಗಾದ್ರೆ ನಂಗೆ ಬೇಕಾಗಿರೋದು ದ ವ್ಯಾಲ್ಯೂ ಆಫ್ ಎ ಕ್ಯಾನ್ಸಲ್ ಮಾಡಿದ್ರೆ 4 1s are 4 4s are. ಸೊ ಎ ಈಸ್ ಈಕ್ವಲ್ ಟು ಹೌ ಮಚ್ ವಿ ಆರ್ ಗೆಟಿಂಗ್? ಎ ಈಸ್ ಈಕ್ವಲ್ ಟು 14. ಓಕೆ. ಸೊ ನೌ ದ ಅದರ್ ಕಂಡೀಷನ್, ಏನಪ್ಪ ಕಂಡೀಷನ್ ಹೇಳ್ತಾರೆ ಅಂತಂದ್ರೆ ದ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಟು ದ ಪ್ರಾಡಕ್ಟ್ ಆಫ್ ದ ಮೀನ್ಸ್ ವ್ಯಾಲ್ಯೂ. ಮೀನ್ಸ್ ವ್ಯಾಲ್ಯೂ ಅಂದ್ರೆ ಏನಪ್ಪ ನೆನ್ಪಿಟ್ಕೊಳ್ಳಿ, ಅಂದ್ರೆ ಎಕ್ಸ್ ಇಸ್ ಟು ವೈ ಈಸ್ ಈಕ್ವಲ್ ಟು ಸಮಥಿಂಗ್ ಆರ್ ಈಸ್ ಟು ಎಸ್ ಅಂತ ಕರೆದ್ರೆ ಇವೆರಡನ್ನ ಎಕ್ಸ್ಟ್ರೀಮ್ಸ್ ಅಂತ ಕರೀತಾರೆ, ಇವೆರಡನ್ನ ಮೀನ್ಸ್ ಅಂತ ಕರೀತಾರೆ. ಇದು ನೆನಪಿರಲಿ ನಿಮಗೆ. ಈಗ ನಮಗಿರುವಂತಹ 4 ವ್ಯಾಲ್ಯೂಸ್ ಇದೆ. ಸಿ ದೀಸ್ ಆರ್ ದ ಎಕ್ಸ್ಟ್ರೀಮ್ಸ್. ಸೊ ದೀಸ್ ಟು ಆರ್ ದ ಮೀನ್ ವ್ಯಾಲ್ಯೂ. ಹಾಗಾದ್ರೆ ರೇಷಿಯೋ ಆಫ್ ಎಕ್ಸ್ಟ್ರಿಮಿಟೀಸ್, ಪ್ರಾಡಕ್ಟ್ ಆಫ್ ಎಕ್ಸ್ಟ್ರಿಮಿಟೀಸ್ ಅಂತಂದ್ರೆ ನಾವೇನ್ ಬರ್ಕೋಬೇಕು? ಎ ಮೈನಸ್ 3D ಇಂಟು ಎ ಪ್ಲಸ್ 3D ಹೋಲ್ ಡಿವೈಡೆಡ್ ಬೈ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ. ಅವುಗಳ ರೇಷಿಯೋ ಕೊಟ್ಟಿದ್ದಾರೆ ಎಷ್ಟು? 5/6. ದಟ್ ಮೀನ್ಸ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ದಿಸ್ ಈಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ. ಅದ್ರ ಪ್ರಕಾರ ನೋಡಿದ್ರೆ ನಿಮ್ಗೆ ಏನು ಬರ್ತೈತೆ? ಯು ಕ್ಯಾನ್ ಆ್ಯಡ್ ಮಲ್ಟಿಪ್ಲೈ ದೀಸ್ ಟು. ಸೊ ವಾಟ್ ಯು ವಿಲ್ ಗೆಟ್? ಎ ಸ್ಕ್ವೇರ್ ಮೈನಸ್ 9D ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5/6, ವಿಚ್ ಇಂಪ್ಲೈಸ್ ದಟ್. ಸೊ ಇಫ್ ಯು ವಾಂಟ್ ಕಾಸ್ಟ್ ಮಲ್ಟಿಪ್ಲೈ ಮಾಡಿ 6 ಇಂದ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 6a ಸ್ಕ್ವೇರ್ ಮೈನಸ್ 6 5s, we will get 54D square is equal to 5 into a square, again 5D square. Okay. So now we can see this one, 6x square minus 5a square ಅಂದ್ರೆ ಎಷ್ಟು ಬಂತು? a square ಬಂತು. d square ಈ ಕಡೆ ಕಳಿಸ್ತೀನಿ, ಪ್ಲಸ್ 54 ಆಗುತ್ತೆ. ನಮ್ಗೆ ಅವಾಗ ಎಷ್ಟು ಬರುತ್ತೆ? we will get 49D square. ಸೊ ಅವಾಗ ನಮ್ಗೆ ಎಷ್ಟು ಬರ್ತೈತೆ? ಯು ಕ್ಯಾನ್ ಸಿ ದಿಸ್ ಒನ್. ಸೊ a square, see this one, a square we are getting. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? ನಮಗೆ ಬಂದಿರೋಂಥ ಎ ವ್ಯಾಲ್ಯೂ ಎಷ್ಟು? 14. ಸೊ ಹಾಗಾದ್ರೆ ಏನು ಮಾಡೋಣ? ವಿ ಕ್ಯಾನ್ ರೈಟ್ ದಿಸ್ ಒನ್. ವಿ ನೋ ದ ವ್ಯಾಲ್ಯೂ ಆಫ್ ಎ ಸ್ಕ್ವೇರ್, ದಟ್ ಈಸ್ 14 square is equal to 49 into d square. So which implies that we can get that 14 into 14 divided by 7 into 7 is equal to d square. So you can clearly see this one, 7 1s are 7 2s are 7 1s are 7 2s are. D square is equal to how much? That is 4. That means what is the value of d? D is equal to plus or minus 2. So usually we will take the plus 2 only. So in this one we will take the plus 2 value, that is enough. Okay. ಸೊ ನೌ ವಿ ಗಾಟ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಡಿ. ನಮ್ಗಿರೋದು ಏನು? ಈಗ ನಾವು 4 ನಂಬರ್ನ ಕಂಡುಹಿಡಿಬೇಕು. ಮೊದಲನೇ ನಂಬರ್ ಏನಾಗಿರುತ್ತೆ? ಎ ಮೈನಸ್ 3D ಆಗಿರುತ್ತೆ. ಎ ವ್ಯಾಲ್ಯೂ ನಮಗಿರೋದು ಎಷ್ಟು? 14. ಮೈನಸ್ 3 ಇಂಟು ಡಿ ವ್ಯಾಲ್ಯೂ ಎಷ್ಟು ಬಂದಿದೆ? 2 ಅಂತ ಇಟ್ಕೊಳ್ಳಿ. ದಟ್ ಈಸ್ 14 ಮೈನಸ್ 6 ಅಂತ ನಿಮ್ಗೆ ಎಷ್ಟು ಬಂತು? 8 ಬಂತು. ಎರಡನೇ ನಂಬರು ಎ ಮೈನಸ್ ಡಿ ಅಂತ ಕನ್ಸಿಡರ್ ಮಾಡಿದಿರಿ. ಎ ವ್ಯಾಲ್ಯೂ 4, ಡಿ ವ್ಯಾಲ್ಯೂ ಎಷ್ಟಿದೆ? 2 ಇದೆ. ಸೊ ವಿಲ್ ಗೆಟಿಂಗ್ 12. ಅಗೇನ್ ಎ ಪ್ಲಸ್ ಡಿ ಇನ್ನೊಂದು ನಂಬರು, ಹಾಗಾದ್ರೆ ಎ ವ್ಯಾಲ್ಯೂ ಎಷ್ಟು? 14. ಡಿ ವ್ಯಾಲ್ಯೂ ಅಂದರೆ ಪ್ಲಸ್ ಕನ್ಸಿಡರ್ ಮಾಡ್ತೀನಿ, 2, ದಟ್ ಈಸ್ ವಾಟ್? 16. ಅಗೇನ್ ದ ಲಾಸ್ಟ್ ಒನ್ ವಿ ಗೆಟ್ ದಿಸ್ ವ್ಯಾಲ್ಯೂ ಆಸ್ ಎ ಪ್ಲಸ್ 3D. ಅಗೇನ್ ಎ ಪ್ಲಸ್ 3D ಅಂತಂದ್ರೆ ಎ ವ್ಯಾಲ್ಯೂ 14 ಪ್ಲಸ್ 3 ಇಂಟು ಡಿ ವ್ಯಾಲ್ಯೂ ಎಷ್ಟು ಬಂದು ನಮಗೆ? 2 ಬಂದಿದೆ. ಸೊ 14 ಪ್ಲಸ್ 6 ಅಂತಂದ್ರೆ ವಿ ಗೆಟಿಂಗ್ 20. ಸೊ ವಿಚ್ ಆರ್ ದ 4 ನಂಬರ್ಸ್ ಅಂತಂದ್ರೆ ಯು ಕ್ಯಾನ್ ರೈಟ್ ದಿಸ್ ಒನ್, 8, 12, 6, 20. So these are the 4 numbers what we got.
ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ಅದೇ ತರ ನೆಕ್ಸ್ಟ್ ಪ್ರಾಬ್ಲಮ್ ಕೂಡ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಕ್ಲಿಯರ್ಲಿ ಸಿ ದಿಸ್ ಒನ್. A straight wooden stick is length of 25 centimeter cut into 5 parts whose lengths are arithmetic progression. The sum of the squares of each part is 135. Find the length of the each part. So in this one we have to consider total 5 terms consider ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಇಲ್ಲಿ ಮಾಡ್ತಾ ಇರೋದೆಲ್ಲ ನನ್ನ ಪಾರ್ಟ್ಸ್ ತರನೇ ಇದಾವೆ. ಯಾವ್ಯಾವ ಪಾರ್ಟ್ಸ್ ಬಂದಾಗ 4 ಪಾರ್ಟ್ಸ್ ಬಂದಾಗ ಯಾವ ನಂಬರ್ ತಗೋಬೇಕು, 3 ಪಾರ್ಟ್ಸ್ ಬಂದಾಗ ಯಾವ ನಂಬರ್ ತಗೋಬೇಕು, 5 ಪಾರ್ಟ್ಸ್ ಬಂದಾಗ ಯಾವ ನಂಬರ್ ತಗೋಬೇಕು, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಮಗೆ ಕೊಡ್ತಾ ಇರೋಂಥದ್ದು 5 ಪಾರ್ಟ್ಸ್. ಸೊ 5 ಪಾರ್ಟ್ಸ್ ಆರ್ ಇನ್ ಎ ಪಿ ಅಂತ ಕೊಟ್ಟಾಗ, ಸೊ ಅಬ್ಸರ್ವ್ ದಿಸ್ ಒನ್, ವಾಟ್ ವಿ ಹ್ಯಾವ್ ಟು ಕನ್ಸಿಡರ್ ಆಸ್ ಎ ಸೊಲ್ಯೂಷನ್ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಒಂದು ಎ ಮೈನಸ್ 2d, ಆಮೇಲೆ ನೀವು ಕನ್ಸಿಡರ್ ಮಾಡಿ ಎ ಮೈನಸ್ ಡಿ, ಆಮೇಲೆ ಎ, ಆಮೇಲೆ ಎ ಪ್ಲಸ್ ಡಿ, ಆಮೇಲೆ ಎ ಪ್ಲಸ್ 2d. ಓಕೆನಾ? ಸೊ ದೀಸ್ ಆರ್ ದ ಟೋಟಲ್ 5 ಪಾರ್ಟ್ಸ್ ಆಫ್ ದಿಸ್ ಒನ್. ಇವೆಲ್ಲಾನು ಎಷ್ಟು ಪಾರ್ಟ್ ಡಿವೈಡ್ ಮಾಡಿದ್ದಾರೆ? 25 ಡಿವೈಡ್ ಮಾಡಿದ್ದಾರೆ. ಸೊ 25 ಅಂದ್ರೆ ಏನಾಯ್ತು, ಇವುಗಳ ಸಮ್ ಏನಾಗಿರುತ್ತೆ? 25 ಆಗಿರುತ್ತೆ. ಸಿ ಇಫ್ ಯು ಡೂ ಸಮ್ ಆಫ್ ದಿಸ್ ಒನ್, ಎ ಮೈನಸ್ 2d ಪ್ಲಸ್ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ 2d ಅಂತ ಇಟ್ಕೊಳ್ಳಿ. ಸೊ ವಾಟ್ ಯು ವಿಲ್ ಗೆಟ್? 25. ಯಾವ್ದು ಕ್ಯಾನ್ಸಲ್ ಆಗುತ್ತೆ ನೋಡಿ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಮೈನಸ್ 2d ಪ್ಲಸ್ 2d ಮೈನಸ್ ಡಿ ಪ್ಲಸ್ ಡಿ. ಸೊ ಎಷ್ಟು 5 ಬಂತು? 1 2 3 4 5. ಸೊ 5 ಎಸ್ ಇದೆ. ದಟ್ ಮೀನ್ಸ್ ವಾಟ್? ಯು ಆರ್ ಗೆಟಿಂಗ್ 5 ಇಂಟು ಎ ಇಸ್ ಈಕ್ವಲ್ ಟು ಹೌ ಮಚ್? 25, which implies a is equal to how much? 5. So we got the value of a as how much? That is 5. So a value 1 ಬಂತು. ಇನ್ನೊಂದು ಕಂಡೀಷನ್ ಓದ್ಕೊಬೇಕು. The sum of the squares of each ಪಾರ್ಟ್ ಈಸ್ 135. ಅಂದ್ರೆ ಇವುಗಳ ಸ್ಕ್ವೇರ್ ನ ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತಾ ಇದೆ? 135 ಬರ್ತಿದೆ. ಸೊ ಹಾಗಾದ್ರೆ ನಾವೇನ್ ಕನ್ಸಿಡರ್ ಮಾಡೋಣ? ಎಲ್ಲ ಟರ್ಮ್ಸ್ ನ ಸ್ಕ್ವೇರ್ ನ ಆಡ್ ಮಾಡಬೇಕು. ಯಾವ ತರ ಅಂತ ನೋಡ್ಕೊಳ್ಳಿ. ಐ ವಿಲ್ ಸ್ವಲ್ಪ ಚಿಕ್ಕದ್ ಮಾಡ್ಕೊತೀನಿ. ಸೊ ಹೆಂಗೆ ಪ್ರತಿಯೊಂದು ಸ್ಕ್ವೇರ್ ಮಾಡ್ತಾ ಬನ್ನಿ. ಹೆಂಗೆ? ಎ ಮೈನಸ್ 2d ಹೋಲ್ ಸ್ಕ್ವೇರ್, a minus d whole square plus a square plus a plus d whole square plus a plus 2d whole square is equal to, they are given it as 135. ಈಗ ನೀವೇನ್ ಮಾಡಬೇಕು? ಯು ಹ್ಯಾವ್ ಟು ಅಪ್ಲೈ ದ a plus b whole square ಫಾರ್ಮುಲಾ. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನ್ ಬರ್ತೈತೆ? a square plus 4d square minus 2 2s of 4d ಅಂದ್ರೆ 4ad ಬರುತ್ತೆ. ಇದನ್ನ ಮಾಡಿದ್ರೆ ಎ ಸ್ಕ್ವಯರ್ ಪ್ಲಸ್ ಡಿ ಸ್ಕ್ವಯರ್ ಮೈನಸ್ 2ad ಬರುತ್ತೆ. ಪ್ಲಸ್ ಇದನ್ನ ಬರ್ಕೋತಾ ಇದ್ದೀನಿ ಎ ಸ್ಕ್ವಯರ್ ಅಂತ. ಇದನ್ನ ಅಡಿಷನ್ ಮಾಡ್ತೀನಿ. ಎ ಸ್ಕ್ವಯರ್ ಪ್ಲಸ್ ಡಿ ಸ್ಕ್ವಯರ್ ಪ್ಲಸ್ 2ad ಬರ್ತಾ ಇದೆ. ಅಗೇನ್ ಈ ಟರ್ಮ್ನ ಆ್ಯಡ್ ಮಾಡ್ತೀನಿ. ಎ ಸ್ಕ್ವಯರ್ ಪ್ಲಸ್ 4d ಸ್ಕ್ವಯರ್ ಪ್ಲಸ್ 4ad ಬರ್ತೈತೆ. ಕರೆಕ್ಟಾ? ಸೊ ನಾವು ಯು ಕ್ಯಾನ್ ಕ್ಯಾನ್ಸಲ್. ಯಾವ್ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೋ ಎಲ್ಲ ಟರ್ಮ್ಸ್ ಕ್ಯಾನ್ಸಲ್ ಮಾಡ್ಕೊಳ್ಳೋಗಿ. ಮೈನಸ್ 4ad ಪ್ಲಸ್ 4ad ಮೈನಸ್ 2ad ಪ್ಲಸ್ 2ad. ಕರೆಕ್ಟಾ? ಸೊ ಟೋಟಲ್ ಆಗಿ ಉಳಿದಿರುವಂತಹ ಟರ್ಮ್ಸ್ ನ ಬರೆಯೋಣ. ಎಷ್ಟಿದಾವೆ ಅಂತ ಲೆಕ್ಕ ಹಾಕೊಳ್ಳಿ. 1a ಸ್ಕ್ವೇರ್, 2a ಸ್ಕ್ವೇರ್, 3a ಸ್ಕ್ವೇರ್, 4a ಸ್ಕ್ವೇರ್. ಸೊ ಯು ಗೆಟಿಂಗ್ ಟೋಟಲ್ ಆಫ್ ಹೌ ಮೆನಿ a ಸ್ಕ್ವೇರ್? 4a ಸ್ಕ್ವೇರ್. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಇನ್ನೊಂದ್ಸತಿ. ಲೆಟ್ ಮಿ ರೈಟ್ 1a ಸ್ಕ್ವೇರ್, a ಸ್ಕ್ವೇರ್ 1 ಆಯ್ತು, 2 ಆಯ್ತು, 3 ಆಯ್ತು, 4 ಆಯ್ತು. ಸೊ ಟೋಟಲ್ 5. ಸೊ 5 ಟೈಮ್ಸ್ ಆಫ್ ಎ ಸ್ಕ್ವೇರ್. ಇನ್ನು ಡಿಸ್ ಬರೋಣ. ಸೊ ದಿಸ್ ಈಸ್ ಆಕ್ಚುಲಿ ಐ ರಿಟರ್ನ್ ರಾಂಗ್. 4d ಸ್ಕ್ವೇರ್ ಅದು. ಸೊ 1 4d ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ 5d ಸ್ಕ್ವೇರ್, 5d ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ 6d ಸ್ಕ್ವೇರ್, 6d ಸ್ಕ್ವೇರ್ ಪ್ಲಸ್ 4d ಸ್ಕ್ವೇರ್ ಯು ಗೆಟಿಂಗ್ 10ad ಸ್ಕ್ವೇರ್. ಸೊ ಪ್ಲಸ್ 10 ಟೈಮ್ಸ್ ಆಫ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 135. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಆಲ್ರೆಡಿ ನನಗೆ ಎ ವ್ಯಾಲ್ಯೂ ಬಂದಿದೆ. ಕರೆಕ್ಟಾ? ಎ ವ್ಯಾಲ್ಯೂ ಎಷ್ಟಿದೆ? 5 ಇದೆ. ಅಂದ್ರೆ 5 ಸ್ಕ್ವೇರ್ ಎಷ್ಟು? 25 ಆಯ್ತು. 25 5 ಎಷ್ಟಾಯ್ತು? ಯು ಆರ್ ಗೆಟಿಂಗ್ ದಿಸ್ ಒನ್ ಆಸ್ 125 ಬರುತ್ತೆ. ದಟ್ ಈಸ್ 5 ಇಂಟು ಎ ಸ್ಕ್ವೇರ್ ವ್ಯಾಲ್ಯೂ 25 ಪ್ಲಸ್ 10 ವ್ಯಾಲ್ಯೂ ಇಂಟು ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೌ ಮಚ್? 135. 25 5 125. ಸೊ 10d ಸ್ಕ್ವೇರ್ ಇಸ್ ಈಕ್ವಲ್ ಟು 135 minus 125, which implies 10 times of d square is equal to 135 minus 120. That is what you're getting 10. So you're getting 10 cancel adre d square is equal to how much you will get? Plus or minus 1. So d square is equal to 1. D is equal to plus or minus 1. You can consider the plus 1 value. No problem with that. So now you keep on substituting all the values. You will get that the value of a and d. Okay, so next problem go on.
So now you can see this one. The ninth term of arithmetic progression is 1 more than 5 times the second term, and its 12th term is 7 more than twice the fifth term. Find the arithmetic progression. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು. ಫಿಫ್ತ್ ಟರ್ಮ್, ಸೊ ಸೊಲ್ಯೂಷನ್ ಬರೀತೀನಿ ನೋಡ್ಕೊಳ್ಳಿ. ಫಿಫ್ತ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 1 more than 5 times of second term. A9 is equal to 1 more than 5 times of second term. This is the one condition. So A9 means ಎಷ್ಟಾಗುತ್ತೆ? A plus 8D is equal to 1 plus 5 into 5 into A2 means what? A plus D. Simplify ಮಾಡೋಣ. A plus 8D 1 plus 5 into A 5A 5 into D 5D. So what is the simplification? 5A minus A you are getting, that is so getting this number as how much? 4. ಈ ಕಡೆನೇ ಬರಿತೀನಿ, that is 4A ಬರುತ್ತೆ, 8D ಇದೆ, 5D ಇದೆ, 5D ಮೈನಸ್ ಅಂದ್ರೆ ಇಲ್ಲೇನಾಗುತ್ತೆ 3D ಆಗುತ್ತೆ, 1 ಈ ಕಡೆ ಹೋದ ಎಷ್ಟಾಗುತ್ತೆ? -1 ಆಗುತ್ತೆ. ಸೊ you're getting one equation. Let me take another equation. 12th term is 7 more than twice the fifth term. So they are given 12th term is 7 more than twice ಅಂದರೆ 2 ಹಾಕಬೇಕು, ದಟ್ ಈಸ್ A5. ಎಷ್ಟನೇ ಟರ್ಮು? ಫಿಫ್ತ್ ಟರ್ಮ್ಗೆ. ಸೊ ಇಲ್ಲೂ ಕೂಡ ಅಷ್ಟೇನೆ. A12 ಅಂದರೆ ಎಷ್ಟು? A plus 11D ಟು A5 ಅಂದರೆ A plus 4D. So which implies that A plus 11D 7 2A plus 2 4s 8D. On simplification you will get 8D minus 11D, you will get that minus 3D, 2A plus A minus 3D plus 7. So ಅಥವಾ 7 ಈ ಕಡೆ ತಗೊಂಡ್ರೆ -7 ಆಗುತ್ತೆ. I can write that directly, -7. So now we got the two equations. Now let me solve these two equations. By solving these two equations ನಾನು ಯಾವ ಥರ ಬರ್ಕೋತೀನಿ? ಫಸ್ಟ್ ಇಲ್ಲಿ ಬರ್ಕೋತೀನಿ, that is 4A minus 3D is equal to -1. Second equation, A minus 3D is equal to -7. ಸೊ ನಿಮ್ಗೆ ಗೊತ್ತೇ ಇದೆ, ಇದನ್ನು ಮಲ್ಟಿಪ್ಲೈ ಬೈ ಏನು ಮಾಡಬೇಕು? 4 ಮಾಡಬೇಕು. ಇದನ್ನು ಮಲ್ಟಿಪ್ಲೈ ಬೈ ಏನು ಮಾಡಬೇಕು? 1 ಮಾಡಬೇಕು. ಮಾಡಿದ್ದೆ ಆದರೆ 4A minus 3D is equal to -1 ಹಂಗೆ ಬರುತ್ತೆ. ಇಲ್ಲೇನಾಗುತ್ತೆ? 4A 12D is equal to -28 ಬರುತ್ತೆ. ಸೊ ನಾವು ಆನ್ ಸಬ್ಟ್ರಾಕ್ಟಿಂಗ್ ದಿಸ್ ಒನ್, 4A ಕ್ಯಾನ್ಸಲ್, ಇದು ಪ್ಲಸ್ ಆಗುತ್ತೆ. 12 minus 3 ಎಷ್ಟಾಯಿತು? ವಿ ಆರ್ ಗೆಟಿಂಗ್ 8D ಬರ್ತೈತೆ. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 28 plus 1 ಯು ಆರ್ ಗೆಟಿಂಗ್ ದ ವ್ಯಾಲ್ಯೂ. ಸೊ 4 3 is 12D ಇದೆ. ಓಕೆ, 28 ಕರೆಕ್ಟು. ಓಕೆ, ಸೊ 12ಅಲ್ಲಿ 3 ಹೋದರೆ ದಿಸ್ ಈಸ್ ರಾಂಗ್. ಐ ಹ್ಯಾವ್ ಡನ್. ದಿಸ್ ಈಸ್ ಹೌ ಮಚ್? ದಿಸ್ ಒನ್ ವಿಲ್ ಬಿ ಓಕೆ. ಸೊ ಮೈನಸ್ಸಲ್ಲಿ ಪ್ಲಸ್ 12 3 ಹೋದರೆ 9D ಬರುತ್ತೆ. ಓಕೆ, ಈಸ್ ಈಕ್ವಲ್ ಟು ಎಷ್ಟಾಯಿತು? ವಿ ಆರ್ ಗೆಟಿಂಗ್ +27. ಸೊ ವಿಚ್ ಇಂಪ್ಲೈಸ್ D is equal to, you are getting D is equal to 27/9 ಅಂದರೆ 3 ಆಯಿತು. ಸೊ D ವ್ಯಾಲ್ಯೂ ವಿ ಗಾಟ್ ಇಟ್ ಆಸ್ 3. ಸೊ ಈಗೇನು ಮಾಡೋಣ? ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾವ ಈಕ್ವೇಷನ್? ಈ ಈಕ್ವೇಷನ್ಗೆ ಹಾಕೋಣ, ಎರಡನೇ ಈಕ್ವೇಷನ್ಗೆ ಹಾಕೋಣ. ಸೊ ಈ ಈಕ್ವೇಷನ್ಗೆ ಹಾಕಿದ್ರೆ A minus 3 into 3 is equal to -7 ಇದೆ, ದಟ್ ಈಸ್ -7. ಸೊ 3 3 is 9 ಆಯಿತು. ಈ ಕಡೆ +9 ಆಗುತ್ತೆ. +9 - 7 ಅಂದರೆ 2 ಆಯಿತು. ಸೊ ವಿ ಗಾಟ್ ದ ವ್ಯಾಲ್ಯೂ ಆಫ್ A as 2. ಸೊ ದೀಸ್ ಆರ್ ದ ಓನ್ಲಿ ಹಿಂಟ್. ನಿಮಗೆ ಏನು ಬೇಕೋ ಕೀ ಪಾಯಿಂಟ್ಸ್ ಅದನ್ನು ಕೊಡ್ತಾ ಇದ್ದೀನಿ. ನಾವು ದ ರಿಮೈನಿಂಗ್ ಪಾರ್ಟ್ ಇಸ್ ಯುವರ್ ಸೆಲ್ಫ್. ನೀವೇನು ಬೇಕೋ ಬರ್ಕೊಬೋದು. ಒನ್ಸ್ ವಿ ಗೆಟ್ ದಟ್ ಈಕ್ವೇಷನ್, ವಾಟ್ ವಿ ಕ್ಯಾನ್ ರೈಟ್? 2 ಬಂತು, 2 + 3 5 ಆಗುತ್ತೆ, 5 + 3 8 ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ ವಾಟ್? ಅವರ್ ಅರ್ಥಮೆಟಿಕ್ ಪ್ರೋಗ್ರೆಷನ್.
ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಈ ಥರ ಸಿಂಪಲ್ ಪ್ರಾಬ್ಲಮ್ಸೇ ಇರುತ್ತೆ, ಜಾಸ್ತಿ ರಿಸ್ಕ್ ತೊಗೊಳೋಂಥದ್ದು ಏನಿಲ್ಲ. ಸಿಂಪಲ್ ಆಗಿರೋ ಪ್ರಾಬ್ಲಮ್ಸ್ನ ಮಾಡ್ಕೊತ ಹೋದರೆ ಸಾಕು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ರಿಮೈನಿಂಗ್ ಪ್ರಾಬ್ಲಮ್ಸ್ನ ಮಾಡೋಣ, ಓಕೆನಾ. ಸೊ ಇಲ್ಲಿ ಅಷ್ಟೇ, ಫೈಂಡ್ ದ ಸಮ್ ಆಫ್ ದ ಇಂಟೀಜರ್ಸ್ ಬಿಟ್ವೀನ್ 1 to 100 ಆಲ್ ವಿಚ್ ಲೀವ್ ರಿಮೈಂಡರ್ 1 ವೆನ್ ಡಿವೈಡೆಡ್ ಬೈ 5 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊಬೇಕು, ಡಿವೈಡ್ ಮಾಡಿದಾಗ ರಿಮೈಂಡರ್ 1 ಬರ್ತಾ ಇದೆ ಅಂತಂದ್ರೆ ಏನು. ಸೊ ಈಗ ಫಾರ್ ಎಕ್ಸಾಂಪಲ್ 5ನ ಡಿವೈಡ್ ಮಾಡಿದ್ರೆ ರಿಮೈಂಡರ್ 1 ಬರಲ್ಲ, ಅದೇ 6ನ ಮಾಡಿದ್ರೆ ರಿಮೈಂಡರ್ 1 ಬರುತ್ತೆ, ಅದಾದ್ಮೇಲೆ 11ನ ಮಾಡಿದ್ರೆ ಡಿವೈಡ್ 1 ಬರುತ್ತೆ, 11 ಆದ್ಮೇಲೆ 16. ನೋಡಿ ಈ ಸೀರೀಸ್ ನೋಡ್ತಾ ಹೋಗಿ 6, 11, 16. ಇಫ್ ಯು ಡಿವೈಡ್ ಬೈ 5 ರಿಮೈಂಡರ್ ಅಷ್ಟು, ಇಫ್ ಯು ಡಿವೈಡ್ ಬೈ 5 ರಿಮೈಂಡರ್ 1, ಇಫ್ ಯು ಡಿವೈಡ್ ಬೈ 5 ರಿಮೈಂಡರ್ 1. ಅಂದ್ರೆ ಏನಾಯ್ತು, ಲಾಸ್ಟ್ 100 ವ್ಯಾಲ್ಯೂ ನಮ್ಗೆ ಹೋಗಲ್ಲ, 100 ಕಂಪ್ಲೀಟ್ ಡಿವೈಡ್ ಆಗುತ್ತೆ. ಅದಕ್ಕೆ ಮುಂಚೆ ನಂಬರ್ ತಗೊಳ್ಳೋಣ. 99 ಡಿವೈಡ್ ಆಗುತ್ತಾ ಆಗಲ್ಲ, 98 ಆಗುತ್ತಾ ಆಗಲ್ಲ, 97 ಆಗುತ್ತಾ ಆಗಲ್ಲ. ಸೊ ಈ ತರ ಚೆಕ್ ಮಾಡ್ತಾ ಬನ್ನಿ, ಯು ವಿಲ್ ಗೆಟ್ ದಟ್ 96 is you will get the remainder as 1, because see 5 1s are 5, 45, 5 9s are 45, remainder is 1. That means what, the sum of the terms ನಾನು ಯಾವ್ದು ತಗೋಬೇಕು ಅಂದ್ರೆ 6 plus 11 plus 16 up to ಎಷ್ಟು, you are getting the value as 96. ಸೊ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೋದು, you are getting the value, ಟೋಟಲ್ ನಂಬರ್ ಆಫ್ ಟರ್ಮ್ಸ್ ನ ಕಂಡುಹಿಡ್ಕೊಳ್ಳೋಣ ಫಸ್ಟ್ ಅಲ್ವಾ. ಅಥವಾ ನಿಮಗೆ ಗೊತ್ತಿರೋ ಪ್ರಕಾರ ವಿ ಹ್ಯಾವ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ವೆನ್ ದ ಲಾಸ್ಟ್ ನಂಬರ್ ಇಸ್ ನೋನ್, a ಪ್ಲಸ್ ಎಲ್ ಇಂಟು ಡಿವೈಡೆಡ್ ಬೈ 2. ಸೊ n by 2 ಇಂಟು ಎ ಪ್ಲಸ್ ಎಲ್. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ n ಟರ್ಮ್ಸ್ ಬೇಕು ನಮಗೆ, ಎಷ್ಟು ಟರ್ಮ್ಸ್ ಇದೆ ಅಂತ. ಸೊ ಇದನ್ನ ಏನು ಮಾಡಿ, an ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ, ಓಕೆನಾ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Sum of the 3 terms in arithmetic progression is 216. The biggest number is 7 times that smallest number. Find the number. So ಇದಕ್ಕೆ ನಾನು ನಿಮ್ಗೆ ಈ ಕ್ವೆಶನ್ಸ್ ಮಾತ್ರ ಹೇಳ್ತೀನಿ, ಯಾವ ತರ ಕನ್ಸಿಡರ್ ಮಾಡಬೇಕು ಅಂತೇಳಿ. ಫಸ್ಟ್ ಆಫ್ ಆಲ್ 3 ಟರ್ಮ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಸೊಲ್ಯೂಷನ್ ಮಾಡ್ಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ, 3 ಟರ್ಮ್ಸ್ ಅಂದ್ರೆ ನಿಮ್ಗೆ ಹೇಳಿದ್ದೆ a ಮೈನಸ್ ಟಿ ಒಂದು, a ಒಂದು, a ಪ್ಲಸ್ ಟಿ ಒಂದು, ಇದು 3 ಟರ್ಮ್ಸ್ ನ ಕನ್ಸಿಡರ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಿಮಗೆ a ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ, ಸಮ್ ಎಷ್ಟು ಅಂತ ಕೊಟ್ಟಿದ್ದಾರೆ, 216 ಕೊಟ್ಟಿದ್ದಾರೆ. ಸೊ a ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಮಾಡಿದ್ರೆ ನಿಮ್ಗೆ ಎಷ್ಟು ಸಮ್ಮು 216. ಮೈನಸ್ ಟಿ ಪ್ಲಸ್ ಟಿ ಕ್ಯಾನ್ಸಲ್ ಆಡಿದ್ರೆ 3a ಇಸ್ ಈಕ್ವಲ್ ಎಷ್ಟಾಯಿತು 216. a ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಯು ವಿಲ್ ಗೆಟ್ 216 ಡಿವೈಡೆಡ್ ಬೈ 3 ಮಾಡಿ, 3 7s are that is 72 ಬರ್ತಾ ಇದೆ. a ಇಸ್ ಈಕ್ವಲ್ ಎಷ್ಟು ಬಂತು, 72 ಬಂತು, ಕರೆಕ್ಟಾ. ಸೊ ನೆಕ್ಸ್ಟ್ ಒನ್ ನಮ್ಗೆ ಏನ್ ಬೇಕು, ಅವ್ರು ಕೊಟ್ಟಿದ್ದಾರೆ ದ ಲಾಸ್ಟ್ ನಂಬರ್, ದಟ್ ಈಸ್ ವಾಟ್ ದ ಬಿಗ್ಗೆಸ್ಟ್ ನಂಬರ್ ಈಸ್ 7 ಟೈಮ್ಸ್ ದ ಸ್ಮಾಲೆಸ್ಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಬಿಗ್ಗೆಸ್ಟ್ ನಂಬರ್ ಅಂದ್ರೆ a ಪ್ಲಸ್ ಟಿ ನೇ ಬಿಗ್ಗೆಸ್ಟ್ ಆಗಿರುತ್ತೆ, 7 ಟೈಮ್ಸ್ ದ ಸ್ಮಾಲೆಸ್ಟ್ ನಂಬರ್ ಅಂದ್ರೆ a ಮೈನಸ್ ಟಿ ಆಗಿರುತ್ತೆ, ಕರೆಕ್ಟಾ. ದಿಸ್ ಇಸ್ ದ ಈಕ್ವೇಶನ್ ವಾಟ್ ಯು ಹ್ಯಾವ್ ಟು ಯೂಸ್. ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ, a ಪ್ಲಸ್ ಡಿ ಇಸ್ ಈಕ್ವಲ್ ಟು 7a ಮೈನಸ್ 7d, ಕರೆಕ್ಟಾ. ಸೊ ಇಲ್ಲಿ ಚೆಕ್ ಮಾಡಿ, 7d ಈ ಕಡೆ ಬಂದ್ರೆ ಏನಾಗುತ್ತೆ, 8d ಆಗುತ್ತೆ. 7a ಇಂಟು a ಎಷ್ಟಾಯ್ತು, 7a ನಲ್ಲಿ 1a ಹೋಗುತ್ತೆ, ಕರೆಕ್ಟಾ. 7a ಮೈನಸ್ a ಅಂತಂದ್ರೆ ವಾಟ್ ಯು ವಿಲ್ ಗೆಟ್ 6a ಬರುತ್ತೆ. ಸೊ ಬಟ್ ವಿ ನೋ ದಟ್ a ವ್ಯಾಲ್ಯೂ 72, ಹಾಗಾದ್ರೆ 8d is equal to 6 into 72. So on simplifying this one, 6 2s are 12, 1 carry, 6 7s are 42 plus 1, you are getting 43. So this is what 43 and this is what 80. ಹಾಗಾದ್ರೆ ಡಿ ಇಸ್ ಈಕ್ವಲ್ ಟು ಎಷ್ಟಾಯಿತು, 432 ಡಿವೈಡೆಡ್ ಬೈ 8. ಸೊ 8 5s are 40, 8 4s are 32. ಸೊ ಡಿ ಇಸ್ ಈಕ್ವಲ್ ಟು ಹೌ ಮಚ್, 54. ಸೊ ಈ ತರ ನಾವು ಪ್ರತಿಯೊಂದು ಪ್ರಾಬ್ಲಮ್ನ ಡಿಫರೆಂಟ್ ಆಗಿ ಸಾಲ್ವ್ ಮಾಡ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, ಇದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೀನಿ, ಓಕೆನಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಅಂದಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.